ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ಮೊದಲ ಸುದ್ದಿಯನ್ನು ತೋರಿಸ್ತೀನಿ. ಯಾರು ಪರಿಶುದ್ಧರು ಅನ್ನುವಂಥ ಪ್ರಶ್ನೆ ಬಹುಶಃ ಈ ಸುದ್ದಿಯನ್ನು ನೋಡಿದಾಗ ನಿಮಗೆ ಅನಿಸುತ್ತೆ. ಯಾಕಂದರೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾನೇ ಪರಿಶುದ್ಧ, ನಾನು ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಿಲ್ಲ, ನಮ್ಮಿಂದ ಏನೂ ತಪ್ಪಾಗಿಲ್ಲ, ಕಾನೂನು ಪ್ರಕಾರವೇ ಎಲ್ಲವೂ ಕೂಡ ನಡೆದಿದೆ. ಯಾವ ಜವರರ ಮಗ ನಿಂಗನಿಂದ ಖರೀದಿಯಾಗಿರುವಂತಹ ಜಮೀನು ಅದಾದ ನಂತರ ಯಾವ ಸ್ವರೂಪದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಬಂದು ಕಡೆಗೆ ಅರಿಶಿನ ಕುಂಕುಮದ ದಾನಪತ್ರವಾಗಿ ತಮ್ಮ ಪತ್ನಿಗೆ ಬಂದು ತಲುಪಿರುವಂಥದ್ದು, ಪರ್ಯಾಯ ಸೈಟನ್ನು ಕೊಟ್ಟಿರುವಂಥದ್ದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ, ನಾವು ಪರಿಶುದ್ಧರಿದ್ದೀವಿ, ನಮಗೇನು ತಪ್ಪು ಮಾಡಿಲ್ಲ ಅನ್ನೋದನ್ನು ಮುಖ್ಯಮಂತ್ರಿಯವರ ಕಡೆಯಿಂದ ಹೇಳ್ತಾರೆ. ಅತ್ತ ಕುಮಾರಸ್ವಾಮಿಯವರ ಕಡೆಗೆ ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ದಾರೆ, ಅವರು ಕೂಡ ಸೈಟ್ ತಗೊಂಡಿದ್ದಾರೆ ಅಂತ ಹೇಳಿದರೆ ಅವರು ಹೇಳ್ತಾರೆ, ನಾನೂ ಪರಿಶುದ್ಧ, ನನಗೂ ಯಾವುದೇ ರೀತಿಯಾದಂತಹ ಅಕ್ರಮ ಆಗಿಲ್ಲ, ನಾನೂ ಕೂಡ 33,000 ರೂಪಾಯಿ ಕೊಟ್ಟು 1984ರಲ್ಲಿ ಜಮೀನನ್ನು ತೆಗೆದುಕೊಂಡಿದ್ದೆ, ನನಗೆ ಪರ್ಯಾಯ ನಿವೇಶನ ಬಂದಿಲ್ಲ, ಒಂದು ವೇಳೆ ಬಂದರೆ ಅದನ್ನು ಮುಖ್ಯಮಂತ್ರಿಗೆ ಗಿಫ್ಟ್ ಆಗಿ ಕೊಡೋದಕ್ಕೂ ಕೂಡ ನಾನು ರೆಡಿ ಇದ್ದೀನಿ ಅನ್ನುವಂತಹ ಮಾತಿನವರೆಗೂ ಕೂಡ ಹೋಗ್ತಾರೆ ಎಚ್ ಡಿ ಕುಮಾರಸ್ವಾಮಿಯವರು. ಇದರ ನಡುವೆ ಬಿಜೆಪಿಯವರು ನಾವು ಪರಿಶುದ್ಧರಿದ್ದೀವಿ ಅನ್ನೋದನ್ನು ತೋರಿಸ್ಕೊಡುವಂತಹ ಸ್ವರೂಪದಲ್ಲಿ ಅವರು ಪಾದಯಾತ್ರೆಯನ್ನು ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾದರೆ ಯಾರು ಇದರಲ್ಲಿ ಪರಿಶುದ್ಧರು ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗಿರುವಂಥದ್ದು. ಎರಡನೇ ಸುದ್ದಿ ಇರುವಂಥದ್ದು, ಸಂಧಾನ ನಡೀತಿದೆಯಾ ಅನ್ನುವಂಥ ಒಂದು ಅನುಮಾನ ಶುರುವಾಗಿದೆ. ಕಾರಣ ಇಷ್ಟೇನೆ, ವಿನೋದ್ ರಾಜ್ ಅವರು ಮುಂಚಿತವಾಗಿಯೇ ರೇಣುಕಾ ಸ್ವಾಮಿಯವರ ಮನೆಗೆ ಹೋಗಿರ್ತಿದ್ರೆ ಫೈನ್, ಅವರು ಹೋಗಿದ್ದಾರೆ, ಕನ್ಸರ್ನ್ ಇದೆ. ಇವತ್ತು ಕೂಡ ಅವರು ಹೋದಾಗ 1 ಲಕ್ಷ ರೂಪಾಯಿ ಕೊಟ್ಟು ಆ ಮೂಲಕವಾಗಿ ಸಾಂತ್ವನ ಹೇಳಿ ಬಂದರೆ ಅವರ ಕಾಳಜಿ ಕಳಕಳಿ ಇದು ಯಾವುದಕ್ಕೂ ಕೂಡ ಯಾರ್ದು ಆಕ್ಷೇಪ ಇರಲಾರ್ದು. ಬಹುಶಃ ರೇಣುಕಾ ಸ್ವಾಮಿಯವರ ತಂದೆಯವರಿಗೂ ಕೂಡ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆದರೆ ಅವ್ರು ಹೋದಂತಹ ಟೈಮಿಂಗ್ ಯಾವ ಸ್ವರೂಪದ್ದು ಅನ್ನುವಂಥ ವಿಚಾರಕ್ಕೆ ಬಂದಾಗ ಮೊದಲಿಗೆ ದರ್ಶನ್ನ ಭೇಟಿಯಾಗ್ತಾರೆ. ದರ್ಶನ್ನ ಮೊನ್ನೆ ಭೇಟಿಯಾದ ನಂತರ ದರ್ಶನ್ ಬಗ್ಗೆ ಬಹಳ ಬೇಸರದಿಂದ ಮಾತಾಡ್ತಾರೆ. ಇರ್ಬೋದು, ಯಾಕಂದರೆ ಸಹಜವಾಗಿದೆ, ಅವರು ಮಿತ್ರರಿದ್ದಂತಹ ಸಮಯದಲ್ಲಿ ನೋವಾಗೇ ಆಗುತ್ತೆ. ಜೈಲಿನಲ್ಲಿದ್ದಾನೆ ಮಿತ್ರ ಅಂತ ಹೇಳಿದಾಗ ನೋವಾಗುವಂಥದ್ದು ಸರ್ವೇ ಸಾಮಾನ್ಯ ಸಹಜ ವಿಚಾರ. ಆದರೆ ಅದಾದ ನಂತರ ಇವತ್ತು ರೇಣುಕಾ ಸ್ವಾಮಿ ಮನೆಗೆ ಹೋಗಿರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಸಣ್ಣ ಅನುಮಾನ ಮೂಡುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಸಂಧಾನದ ಸ್ವರೂಪ ಏನಾದರೂ ಶುರುವಾಗ್ತಾ ಇದೆಯಾ ಅನ್ನುವಂಥ ಅನುಮಾನವೂ ಕೂಡ ಇದ್ದೇ ಇದೆ. ಅದರ ಬಗೆಗಿನ ಸುದ್ದಿಯನ್ನು ಕೂಡ ನಿಮಗೆ ವಿವರವಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಯಾರು ಪರಿಶುದ್ಧರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನಿಮಗೆ ಈ ವರದಿಯ ಮೂಲಕವಾಗಿ ತೋರಿಸ್ತೀನಿ. ಯಾಕಂದರೆ ನಾನು ಆಗಲೇ ಹೇಳಿದೆ, ಮುಖ್ಯಮಂತ್ರಿ ಹೇಳ್ತಾರೆ ನಾನು ಪರಿಶುದ್ಧ ಇದ್ದೀನಿ, ನಾನೇನೇ ತಪ್ಪು ಮಾಡಿಲ್ಲ, ನಮ್ಮ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ, ಅಥವಾ ಈ ವಿಚಾರದಲ್ಲಿ ಮೂಡಾದಿಂದ ತಪ್ಪಾಗಿತ್ತೇ ಹೊರತು ನಮ್ಮ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ ಅನ್ನುವಂಥ ಮಾತ್ರ ಅವರು ಹೇಳ್ತಿದ್ದಾರೆ. ಕುಮಾರಸ್ವಾಮಿಯವರ ಕಡೆಗೆ ಅಲಿಗೇಷನ್ ಬಂದರೆ ಅವರು ಹೇಳ್ತಿದ್ದಾರೆ ನಾನೂ ಪರಿಶುದ್ಧ ಅಂತ ಹೇಳ್ಕೊಳ್ತಿದ್ದಾರೆ. ಬಿಜೆಪಿಯವರಂತೂ ನಾವು ಪರಿಶುದ್ಧರು ಅನ್ನುವಂಥದ್ದನ್ನು ಅವರೇ ಸರ್ಟಿಫಿಕೇಟ್ನ ರೀತಿಯಲ್ಲಿನೇ ಅವರೀಗ ಹೋರಾಟಕ್ಕೂ ಕೂಡ ಶುರುವಾಗಿದೆ. ಆದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅನುಮಾನಗಳಿದ್ದಾವೆ, ಬಹಳಷ್ಟು ಮಾತುಗಳು ಬಂದು ಹೋಗಿದ್ದಾವೆ. ಈ ವರದಿಯನ್ನು ನೋಡಿದರೆ ನಿಮಗೆ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ವಿಧಾನಮಂಡಲ ಅಧಿವೇಶನ ನಿನ್ನೆ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾದರೂ ಸಿಎಂ ಸಿದ್ದರಾಮಯ್ಯನವರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಹೀಗಾಗಿ ಇಂದು ಬೆಳಗ್ಗೆಯೇ ಸುದ್ದಿಗೋಷ್ಠಿ ಕರೆದಿದ್ರು. ರಾಜಕೀಯದಲ್ಲಿ 40 ವರ್ಷಗಳಿಂದ ತಾವು ಮೇಂಟೈನ್ ಮಾಡ್ಕೊಂಡು ಬಂದಿರುವ ಇಮೇಜ್ಗೆ ಕುತ್ತು ತರುವ ಕೆಲಸವನ್ನ ಪ್ರತಿಪಕ್ಷ ಮಾಡ್ತಿದೆ ಎನ್ನುವುದರ ಸ್ಪಷ್ಟ ಕಲ್ಪನೆ ಸಿಎಂಗೆ ಸಿಕ್ಕಿದೆ. ಇದೇ ಕಾರಣಕ್ಕೆ ನನ್ನ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ, ನನಗೆ ಕಳಂಕ ತರುವ ಪ್ರಯತ್ನ ಅಂತೆಲ್ಲ ಹೇಳ್ತಿದ್ದಾರೆ. ಇಷ್ಟಕ್ಕೂ ಇದೆಲ್ಲ ಶುರುವಾಗಿದ್ದು ಹೀಗೆ. ಜೂನ್ ಕೊನೆ ವಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವರುಗಳು ದೆಹಲಿಗೆ ಹೋಗಿದ್ರು. ಸಿಎಂ ಡಿಸಿಎಂ ದೆಹಲಿಗೆ ಹೋಗೋದಿಕ್ಕೂ ಮುಂಚಿತವಾಗಿಯೇ ಸಿಎಂ ಕುರ್ಚಿ ವಿಷಯದಲ್ಲಿ ನಡೆಯುತ್ತಿರುವ ಒಳಬೇಗುದಿ ರಾಜ್ಯದಲ್ಲಿ ಹೊರಗೆ ಬಂದಿತ್ತು. ಯಾವಾಗ ದೆಹಲಿಯಿಂದ ಎಲ್ಲರೂ ವಾಪಸ್ ಆದರೂ ಆಗ ಸಿಎಂ ಕುರ್ಚಿಯ ವಿಚಾರದಲ್ಲಿ ಯಾರೂ ಚಕಾರ ಎತ್ತದಂತೆ ಹೈಕಮಾಂಡ್ನಿಂದ ಫರ್ಮಾನು ಹೊರಬಿದ್ದಿತ್ತು. ಆದರೆ ಬೆಂಗಳೂರಿಗೆ ಬಂದಿಳಿದ ಮರುದಿನವೇ ಅಂದರೆ ಜುಲೈ 1ರಂದೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣಗಳು ಹೊರಗೆ ಬರುವುದಕ್ಕೆ ಶುರುವಾಯಿತು. ಮೊದಲು ಸಿಎಂ ಆಪ್ತ ಮರೀಗೌಡರಿಂದ ಮೂಡಾ ಹಗರಣ ಅಂತ ಸುದ್ದಿ, ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಮೇಲೆ ಮೂಡಾ ಹಗರಣ, ಕಡೆಗೆ ಸಿಎಂ ಪತ್ನಿ ಹೆಸರು ತಳುಕು ಹಾಕೊಳ್ತು. ಮೂಡಾದಲ್ಲಿ 5,000 ಕೋಟಿ ರೂಪಾಯಿಯ ಹಗರಣ ಆಗಿದೆ. ಸಿಎಂ ಪುತ್ರ ಸೇರಿ ಸಿದ್ದರಾಮಯ್ಯ ಆಪ್ತರಿಂದಲೇ 9,000ಕ್ಕೂ ಹೆಚ್ಚು ಸೈಟ್ಗಳಲ್ಲಿ ಹಗರಣ ನಡೆದಿದೆ ಅನ್ನೋದು ಗಂಭೀರ ಆರೋಪ. ಕಳೆದ 26 ದಿನಗಳಿಂದ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಅಂತ ಬಿಜೆಪಿ ಜೆಡಿಎಸ್ ಪಕ್ಷಗಳು ಹಠ ಹಿಡಿದು ಕುಳಿತಿವೆ.
ಬೀದಿ ಬೀದಿಯಲ್ಲಿ ಪ್ರತಿಭಟನೆ ಮಾಡಿವೆ. ವಿಧಾನಸಭೆ ಅಧಿವೇಶನದ ಒಳಗೂ ಹೋರಾಟ ನಡೆಸಿವೆ. ಅಹೋರಾತ್ರಿ ಧರಣಿಯೂ ಆಗೋಗಿದೆ. ಗವರ್ನರ್ಗೂ ದೂರು ಕೊಟ್ಟಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಜ್ಯಪಾಲರನ್ನ ಭೇಟಿಯಾಗಿ ವಿವರಣೆ ಕೊಟ್ಟು ಬಂದಿದ್ದಾರೆ. ಆದರೂ ಬಿಜೆಪಿಯವರು ಸುಮ್ಮನಾಗಿಲ್ಲ. ಇವತ್ತು ಸಂಸತ್ ಅಧಿವೇಶನದಲ್ಲೂ ಮೂಡಾ ಹಗರಣವನ್ನ ಕೆಣಕಿದ್ದಾರೆ. ಸಂಸತ್ನ ಒಳಗೂ ಇವತ್ತು ಮೂಡಾ ಹಗರಣ ಪ್ರಸ್ತಾಪವಾಗಿದೆ. ಸಂಸತ್ ಹೊರಗೂ ಬಿಜೆಪಿ ಸಂಸದರು ಮೂಡಾ ವಿಷಯದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 5,000 ಕೋಟಿ ರೂಪಾಯಿಗೂ ಮೀರಿದ ಹಗರಣದ ಆರೋಪವಿದೆ. ಈ ಹಗರಣದ ತನಿಖೆಯನ್ನ ಸಿಬಿಐಗೆ ಕೊಡಲಿ ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ನವರ ಹಠ. ಇದಕ್ಕೆಲ್ಲ ಕೌಂಟರ್ ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಹಗರಣವೇ ನಡೆದಿಲ್ಲ ಅಂತ ವಾದ ಮಾಡ್ತಿದ್ದಾರೆ. ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ತಮ್ಮ ಮೇಲೆ, ತಮ್ಮವರ ಮೇಲೆ, ಪುತ್ರನ ಮೇಲೆ ಬಂದಿರೋ ಆರೋಪಕ್ಕೆಲ್ಲ ಉತ್ತರ ಕೊಟ್ರು. ಅದು ಕೂಡ ದಾಖಲೆಗಳ ಸಮೇತ. ಈ ಜಮೀನು ಹರಾಜಿನ ಮೂಲಕ ಬಂದಿರತಕ್ಕಂಥದ್ದು ಸ್ವಯಾರ್ಜಿತ ಆಸ್ತಿ. ಇದು ಯಾವ ಕಾರಣಕ್ಕೂ ಕೂಡ PTCL ಕಾಯ್ದೆ ಅಟ್ರಾಕ್ಟ್ ಆಗಲ್ಲ. ಅವ್ರ ಕೈಲಿ ಎತ್ಕಟ್ಟಿ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಈಗ ಹೇಳಿಸಿದಾರಲ್ಲ 20 ವರ್ಷಗಳ ನಂತರ. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇಟ್ ಕ್ಲಿಯರ್ಲಿ ಶೋಸ್ ದಟ್ 24 ವರ್ಷದ ಮೇಲೆ ಸುಳ್ಳು ಹೇಳಿ ಅವರನ್ನ ಚಿತಾವಣೆ ಮಾಡಿ ಎತ್ಕಟ್ಟಿ ಅವ್ರ ಕೈಲಿ ಸ್ಟೇಟ್ಮೆಂಟ್ ಕೊಡಿಸಿದಾರಲ್ಲ. ನಮ್ಮ ಮಾವನಿಗೆ 3 ಜನ ಮಕ್ಕಳು, ಮಲ್ಲಿಕಾರ್ಜುನ ಸ್ವಾಮಿ, ಜಗದೀಶ್. ಮಲ್ಲಿಕಾರ್ಜುನ ಸ್ವಾಮಿ, ಜಗದೀಶ್, ನನ್ನ ಹೆಂಡತಿ ಮಧ್ಯದವಳು. ಅವರಿಬ್ಬರು ಭಾಗ ಆಯ್ತಾರೆ. ಆ ಭಾಗ ಆಗುವಾಗ ಅರಸಿನ ಕುಂಕುಮಕ್ಕೆ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ 2010ರಲ್ಲಿ ಮುಖ್ಯಮಂತ್ರಿಗಳೇನೋ ಸ್ವಯಾರ್ಜಿತ ಜಾಗ ಹರಾಜಿನಲ್ಲಿ ತಗೊಂಡಿದ್ದು ಅಂತೆಲ್ಲ ಹೇಳಿದ್ರು. ಬಿಜೆಪಿ ಜೆಡಿಎಸ್ನವರು ಮನೆ ಮುರುಕರು ಅಂತಾನೂ ಸಿಟ್ಟಾದ್ರು. ಜೊತೆಗೆ ಭೂಮಿ ಹೇಗೆಲ್ಲ ಬಂತು ಅನ್ನೋ ದಾಖಲೆಯನ್ನು ಪ್ರದರ್ಶಿಸಿದ್ರು. ಅದೇ ಭೂಮಿ ಒಡೆಯ ಜವರನ ಕಥೆ. ಮೈಸೂರು ಸರ್ವೆ ನಂಬರ್ 464ರಲ್ಲಿ ಇರುವ 3 ಎಕರೆ 16 ಗುಂಟೆ ಜಮೀನಿನ ಕಥೆ ಇದು. ಜಮೀನಿನ ಮೂಲ ಮಾಲೀಕ ನಿಂಗಾ ಬಿನ್ ಜವರ 2/8/1930ರಲ್ಲಿ ಮೈಸೂರು ಕಚೇರಿಯಲ್ಲಿ ಭೂಮಿ ಹರಾಜಿಗೆ ಬಂದಾಗ ಅರ್ಜಿ ಹಾಕಿದ್ರು. ಆಗ ಹರಾಜಿನ ಮೊತ್ತ ಸರ್ಕಾರ ನಿಗದಿ ಮಾಡಿದ್ದು 3 ಎಕರೆ 16 ಗುಂಟೆಗೆ ಬರೀ 3 ರೂಪಾಯಿಗಳು. 3 ರೂಪಾಯಿಗೂ ಯಾರೂ ಖರೀದಿ ಮಾಡಲಿಲ್ಲ. ಕೊನೆಗೆ 3/10/1935ರಲ್ಲಿ 1 ರೂಪಾಯಿಗೆ 3 ಎಕರೆ 16 ಗುಂಟೆ ಭೂಮಿ ಹರಾಜಾಯಿತು. 1 ರೂಪಾಯಿಗೆ ನಿಂಗಾ ಬಿನ್ ಜವರಗೆ 3 ಎಕರೆ 16 ಗುಂಟೆ ಜಮೀನು ಕ್ರಯವೂ ಆಗೋಯ್ತು. ಭೂಮಾಲೀಕ ನಿಂಗಾ ಅವರಿಗೆ ಮಲ್ಲಯ್ಯ, ಮೈಲಾರಿ, ದೇವರಾಜು ಅಂತ 3 ಜನ ಮಕ್ಕಳಿದ್ರು. 1993ರವರೆಗೂ ಅವರೇ ಈ ಭೂಮಿಯನ್ನ ಅನುಭವಿಸುತ್ತಾ ಬಂದಿದ್ರು. ಆದರೆ 10/4/1993ರಲ್ಲಿ ದೇವರಾಜು ಅನ್ನೋ ವ್ಯಕ್ತಿ 3 ಎಕರೆ 16 ಗುಂಟೆ ಜಮೀನನ್ನ ಖರೀದಿ ಮಾಡಿದ್ರು. ಆದರೆ 1992ರಲ್ಲಿ ಮೂಡಾದವರು ಜಮೀನು ಸ್ವಾಧೀನಕ್ಕಾಗಿ ನೋಟಿಫಿಕೇಶನ್ ಹೊರಡಿಸುತ್ತಾರೆ. 1997ರಲ್ಲಿ ಮೂಡಾದಿಂದ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. 1998ರಲ್ಲಿ ಇದೇ 3.16 ಎಕರೆ ಜಮೀನನ್ನ ಮೂಡಾ ಡಿನೋಟಿಫೈ ಮಾಡಿತ್ತು. ಡಿನೋಟಿಫೈ ಆದ 6 ವರ್ಷಗಳ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಇದನ್ನ ಖರೀದಿ ಮಾಡಿದ್ರು. ಹೀಗೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಿಗೆ 3.16 ಎಕರೆ ಖಾತೆಯಾಗಿತ್ತು. 2010ರಲ್ಲಿ ಸಿದ್ದರಾಮಯ್ಯ ಪತ್ನಿಗೆ ಅರಿಶಿನ ಕುಂಕುಮಕ್ಕೆ ಎಂದು ಮಲ್ಲಿಕಾರ್ಜುನ ಸ್ವಾಮಿ ಈ ಭೂಮಿಯನ್ನ ದಾನಪತ್ರ ಮಾಡಿಕೊಟ್ಟಿದ್ದರು. ಆದರೆ 1992ರಲ್ಲಿ ಮೂಡಾದವರು ಸೈಟ್ ಮಾಡ್ತೀವಿ ಅಂತ ನೋಟಿಫಿಕೇಶನ್ ಹೊರಡಿಸಿದ್ದರು. ಕೊನೆಗೆ 1997ರಲ್ಲಿ ಮೂಡಾದಿಂದ ಫೈನಲ್ ನೋಟಿಫಿಕೇಶನ್ ಆಗೋಗಿತ್ತು. ನೋಟಿಫೈ ಆದ 6 ವರ್ಷಗಳ ಬಳಿಕ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಈ ಭೂಮಿಯನ್ನ ಖರೀದಿಸಿದ್ರು. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಿಗೆ ಭೂಮಿ ಖಾತೆನೂ ಆಗಿತ್ತು. 2010ರಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ಅರಿಶಿನ ಕುಂಕುಮಕ್ಕೆ ಈ ಭೂಮಿ ದಾನವಾಗಿ ಕೊಡ್ತಾರೆ. 2013-14ರಲ್ಲಿ ಮೂಡಾದವರು ಆಗಿನ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರ ಪತ್ನಿಯವರ ಜಮೀನನ್ನೇ ಅಕ್ರಮವಾಗಿ ಸ್ವಾಧೀನ ಮಾಡಿ ಸೈಟು ಮಾಡಿ ಮಾರಾಟ ಮಾಡ್ತಾರೆ. ಅಕ್ರಮ ಸ್ವಾಧೀನದ ಬಗ್ಗೆ ಸಿದ್ದರಾಮಯ್ಯನವರ ಪತ್ನಿಯಿಂದ ಪರಿಹಾರ ಕೇಳಿ 2014 ಮತ್ತು 2021ರಲ್ಲಿ ಅರ್ಜಿ ಸಲ್ಲಿಕೆಯಾಗಿತ್ತು. 17/12/2017ರಲ್ಲಿ ನಮ್ಮಿಂದ ತಪ್ಪಾಗಿದೆ ಅಂತ ಮೂಡಾದವರು 50-50 ಅನುಪಾತದಲ್ಲಿ ಬದಲಿ ಸೈಟ್ ಭರವಸೆಯನ್ನ ಕೊಟ್ಟಿದ್ರು. ಆಮೇಲೆ 2021ರಲ್ಲಿ ಆದೇಶ ವಾಪಸ್ಸಾಯಿತು.
ಆದರೂ 2023ರಲ್ಲಿ ಸಿಎಂ ಪತ್ನಿಗೆ ಸೇರಿದ್ದ 1,48,000 ಅಡಿ ಜಾಗದ ಬದಲಿಗೆ 38,284 ಅಡಿಯಷ್ಟು ಸೈಟ್ ಅನ್ನ 50-50 ಅನುಪಾತದಲ್ಲಿ ಬದಲಿ ನಿವೇಶನವಾಗಿ ಕೊಡಲಾಗುತ್ತೆ. ಸಿಎಂ ಪತ್ನಿಗೆ ಕೊಟ್ಟಿರುವ ಜಾಗದ ಬೆಲೆ ಹತ್ರ 40 ಕೋಟಿ ಅನ್ನುವಂಥದ್ದು ಇಲ್ಲಿರುವ ಪ್ರಮುಖ ಆರೋಪ. ಆದರೆ 1930ರಲ್ಲಿ ₹1 ಖರೀದಿಸಿದ್ದ ಭೂಮಿ ಮೌಲ್ಯ ಈಗ 62 ಕೋಟಿ ಇದೆ ಅನ್ನೋದು ಸಿಎಂ ವಾದ. ಇದೆಲ್ಲ ಮುಖ್ಯಮಂತ್ರಿಗಳು ಅವರ ಕುಟುಂಬದ ವಿಷಯದಲ್ಲಿ ಆಗಿರೋ ಅನ್ಯಾಯಕ್ಕೆ ಕೊಟ್ಟ ದಾಖಲೆಗಳು. ಆದರೆ ಬಿಜೆಪಿಯವರು ಹೇಳ್ತಿರೋದು ಇಡೀ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೇ ಸಿಎಂ ಪುತ್ರನ ಅಣತಿಯಂತೆ 5,000 ಕೋಟಿಗೂ ಮೀರಿ ಹಗರಣ ಆಗಿದೆ ಅನ್ನೋದು. ಇದನ್ನ ಸಿಎಂ ಒಪ್ಪಿಕೊಳ್ತಿಲ್ಲ. ಬದಲಿಗೆ ಬಿಜೆಪಿ ಜೆಡಿಎಸ್ ಅವರನ್ನ ರಾಜಕೀಯವಾಗಿ ಹೀಗಳೆದ್ರು. ಸೊ ಅಬ್ಸಲ್ಯೂಟ್ಲಿ ಮೈ ರೋಲ್ ಈಸ್ ನಾಟ್ ದೇರ್. ಮತ್ತೆ ಟೋಟಲಿ ಲೀಗಲ್, ಅಬ್ಸಲ್ಯೂಟ್ಲಿ ಲೀಗಲ್. ಬಿಜೆಪಿಯವರು ಜೆಡಿಎಸ್ನವರು ರಾಜಕಾರಣಕ್ಕೋಸ್ಕರ ಅಪಪ್ರಚಾರ ಮಾಡಿ ನನ್ನ ತೇಜೋವಧೆ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ. ಯಾಕಂತಂದ್ರೆ ಅವರು ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿದ್ದಾರೆ. ಇನ್ಫ್ಯಾಕ್ಟ್ 2024 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಗಿದೆ ಅವ್ರಿಗೆ. ಈಗ ಯಾರು ಹಿಂದ್ಗಡೆ ಇದ್ದಾರೆ ಅವನ್ನೆಲ್ಲ ಎಕ್ಸ್ಪೋಸ್ ಆಗ್ತದೆ ಈಗ. ಬಿಕಾಸ್ ನಾನು ಅವತ್ತೇ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ದೇಸಾಯಿನವರ ಅಧ್ಯಕ್ಷತೆಯಲ್ಲಿ 1 ಮ್ಯಾನ್ ಕಮಿಷನ್ ಅನ್ನ ಜುಡಿಷಿಯಲ್ ಕಮಿಷನ್ ಮಾಡಿಬಿಡ್ತೀವಿ. ಇನ್ನು ಸಿಎಂ ಜೊತೆಗಿದ್ದ ಸಚಿವ ಭೈರತಿ ಸುರೇಶ್ ಜೆಡಿಎಸ್ ಬಿಜೆಪಿಯವರಿಗೂ ಸೈಟು ಸಿಕ್ಕಿದೆ ಅಂದ್ರು. ಯಾವಾಗ ಸಚಿವರು ಕುಮಾರಸ್ವಾಮಿ ಅವರ ಹೆಸರೆತ್ತಿದ್ರು HDK ಸಿಟ್ಟಾದ್ರು. ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ, ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. ಈಗ ಅದನ್ನೇ ಡೀಟೇಲ್ಸ್ ಇದ್ರ ಮುಂದೆ ಕೊಟ್ಟಿದ್ದೀವಿ, ತಗೊಂಡವ್ರೆ ಅಂತ ಹೇಳ್ತಾ ಇದ್ದೀನಿ. I am really surprised that the government, by using my name, misusing my name, not using, by misusing my name, they wanted to protect themselves, what they have done illegally, Chief Minister family. They wanted to utilize my name, they wanted to get some protection. Here, the real fact is, 1984, actually, at that time CITB, not MUDA. CITB, when that institution, they allotted me 21,000 square feet of land, industrial layout. I have paid the amount even in 1984 itself. 33,000 rupees I paid. But when I went there, they have given the position certificate also. When I went to see the site, there is no site at all. ಮತ್ತೊಂದೆಡೆ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಅವರ ಪತ್ನಿ ಹಾಗೂ ಇತರರ ವಿರುದ್ಧ TJ ಅಬ್ರಹಾಂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರ ಕದ ತಟ್ಟಿದ್ದಾರೆ. It is a clear cut violation. ಆ ಜಮೀನು ಇವರಿಗೆ ಮಾರೋಂಗಿಲ್ಲ. ದೇವರಾಜ್ ಅನ್ನೋನು ಇವ್ರ ಬಾಮೈದನಿಗೆ, ಮುಖ್ಯಮಂತ್ರಿಗಳ ಬಾಮೈದನಿಗೆ ಮಾರಿರೋದು ಮಾರಕ್ಕಾಗಲ್ಲ. ಏನು ಅಂತ ಮಾರ್ತಾರೆ? ಕೃಷಿ ಭೂಮಿ ಅಂತ. ಯಾವುದು ಲೇಔಟ್ ಫಾರ್ಮೇಶನ್ ಮಾಡಿ ಮೂಡ ಆಲ್ರೆಡಿ ಜನಕ್ಕೆ ಹಂಚಿರೋ ಜಮೀನ ಕೃಷಿ ಭೂಮಿ ಅಂತ ಮಾಡ್ತಾರ. ಇನ್ನೊಂದೆಡೆ ಶೀಘ್ರದಲ್ಲೇ ಬೆಂಗಳೂರಿನಿಂದ ಮೈಸೂರಿನವರೆಗೂ 8 ದಿನಗಳ ಕಾಲ ಪಾದಯಾತ್ರೆ ನಡೆಸೋದಿಕ್ಕೆ ರೂಟ್ ಮ್ಯಾಪ್ ರೆಡಿ ಮಾಡಿಕೊಂಡಿರುವಂತಹ ಬಿಜೆಪಿ ಹೈಕಮಾಂಡ್ ಅಪ್ಪಣೆಗೆ ಕಾದು ಕುಳಿತಿದೆ. ಆದರೆ ಬಿಜೆಪಿ ಪಾದಯಾತ್ರೆಯನ್ನ DCM DK ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಅವ್ರ ಕಾಲದಲ್ಲೇ ನಡೆಸಿದಂಥ ಹಗರಣಗಳು ನಮ್ಮ ಭೈರತಿ ಸುರೇಶ್ ಅವರು ಹೇಳ್ತಾ ಇದ್ರು, ನಾನೆಲ್ಲ ಬೀಚಿರ್ತೀನಿ ಅಂತ. ಅದಕ್ಕೆ ಅವಕಾಶ ಕೊಡ್ತಿಲ್ಲ. ಅದಕ್ಕೆ ಈಗ ಅವರು ಪಾದಯಾತ್ರೆ ಮಾಡೋದು ಕೊಟ್ಟಿದ್ದಾರೆ. ನಾವು ಅವ್ರದೆಲ್ಲ ಕಂಪ್ಲೀಟ್ ಏನೇನಿದೆ ಅವ್ರ ಕಾಲದಲ್ಲಿ ಯಾರು ಎಷ್ಟು ಸೈಟ್ ತೊಗೊಂಡಿದ್ದಾರೆ, ಏನು ತೊಗೊಂಡಿದ್ದಾರೆ ಎಲ್ಲ ನಾವು ಕೊಡುಗಿರ್ತೀವಿ. ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ, ಏನೇ ಪಾದಯಾತ್ರೆ ಮಾಡಲಿ, ಮುಖ್ಯಮಂತ್ರಿ ಕುಟುಂಬದ್ದು ಒಂದಷ್ಟು ಸೈಟನ್ನು, ಅವರ ಜಮೀನನ್ನು ಮೂಡವರು ಕಬಳಿಸಿಕೊಂಡಿದ್ದಾರೆ. ಮತ್ತೊಂದೆಡೆ ಮೂಡಾ ಹಗರಣದಲ್ಲಿ ಇಲ್ಲಿವರೆಗೂ ಏನೇನಾಗಿದೆಯೋ ಅದೆಲ್ಲದಕ್ಕೂ DK ಶಿವಕುಮಾರ್ ಕಾರಣ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಿಗೂ ಇದೇ ಪ್ರಶ್ನೆನ ಪತ್ರಕರ್ತರು ಕೇಳಿದ್ರು. ಆಗ ಸಿಎಂ ಸೀದಾ DK ಶಿವಕುಮಾರ್ ಅವರನ್ನೇ ಪ್ರಶ್ನೆ ಮಾಡಿದ ಪ್ರಸಂಗವೂ ನಡೆಯಿತು. ಮೂಡಾ ಹಗರಣಕ್ಕೆ ತಾರ್ಕಿಕ ಅಂತ್ಯವಂತೂ ಇದುವರೆಗೆ ಸಿಕ್ಕಿಲ್ಲ, ಸಿಗುತ್ತಾ ಅನ್ನೋದು ಕೂಡ ಗೊತ್ತಿಲ್ಲ. ಆದ್ರೆ ಸಿಬಿಐಗೆ ವಹಿಸಿ ಅಂತ ಬಿಜೆಪಿಯವರು ಪಾದಯಾತ್ರೆಗೆ ಸಜ್ಜಾಗ್ತಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಮೂಡಾ ಹಗರಣ ಪ್ರಸ್ತಾಪಿಸ್ತಾ ಇದ್ದು
ಸಿಎಂ ಹೇಳಿದಂತೆ ಮುಖ್ಯಮಂತ್ರಿ ಕುರ್ಚಿ ಈಗ ಹಾಟ್ ಸೀಟ್ ಆಗಿರುವುದಂತೂ ಸತ್ಯ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಹೀಗೆ ಇಲ್ಲಿ ಎಲ್ಲರೂ ಕೂಡ ತಾವು ಪರಿಶುದ್ಧರು ಅನ್ನೋದನ್ನು ತೋರಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಸಲಿಯತ್ತು ಏನಂತ ಹೇಳಿದರೆ, ಮೂಡಾದಲ್ಲಿ ಯಾರ್ಯಾರು ಯಾವ್ಯಾವ ಸ್ವರೂಪದಲ್ಲಿ ಜಮೀನನ್ನು ಪಡ್ಕೊಂಡಿದ್ದಾರೆ, ಸೈಟ್ಗಳ ಹೆಸರಿನಲ್ಲಿ ಪಡ್ಕೊಂಡಿದ್ದಾರೆ, ಜಮೀನು ಹೋಗಿರ್ಬೋದು, ಜಮೀನಿಗೆ ಪರ್ಯಾಯವಾಗಿ ಸೈಟ್ ಪಡ್ಕೊಂಡಿದ್ದಿರ್ಬೋದು, ಇವೆಲ್ಲದರಲ್ಲೂ ಕೂಡ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೆದಿಲ್ಲ. ಭಾಳಷ್ಟು ಅನುಮಾನಗಳಿದ್ದಾವೆ, ಭಾಳಷ್ಟು ಪ್ರಶ್ನೆಗಳಿದ್ದಾವೆ. ದೊಡ್ಡವರಿಗೆ ಇಷ್ಟು ಸುಲಭವಾಗಿ ಇಷ್ಟು ಸೈಟ್ ಹೇಗೆ ಸಿಗುತ್ತೆ ಅನ್ನುವಂತಹ ಸಾಮಾನ್ಯ ಪ್ರಶ್ನೆ ಸಾಮಾನ್ಯ ಜನರನ್ನು ಕೂಡ ಕಾಡೋದಕ್ಕೆ ಶುರುವಾಗಿದೆ. ಸರ್ಕಾರ ಒನ್ ಮ್ಯಾನ್ ಕಮಿಷನನ್ನು ಮಾಡಿದೆ. ಆ ಕಮಿಷನ್ ಮೂಲಕವಾಗಿ ನಿಜವಾದಂತಹ ಸಮಸ್ಯೆ ಯಾರ್ಯಾರಿಂದ ಆಗಿದೆ, ಯಾವ್ಯಾವ ಸ್ವರೂಪದಲ್ಲಿ ಆಗಿದೆ ಅನ್ನುವಂತಹ ಸತ್ಯ ಹೊರ ಬರುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಅಥವಾ ಬಿಜೆಪಿಯವರು ಹೇಳಿದಂತೆ ಇದನ್ನು CBI ತೆರಿಗೆ ಕೊಟ್ಟರೆ ಮಾತ್ರ ಸತ್ಯ ಹೊರಬರೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯೂ ಕೂಡ ನಮ್ಮ ಮುಂದೆ ಇರುವಂಥದ್ದು. ಇನ್ನು ರೇಣುಕಾಸ್ವಾಮಿ ಮನೆಗೆ ವಿನೋದ್ ರಾಜ್ ಅವರು ಭೇಟಿ ಕೊಟ್ಟಿರುವಂತಹ ಸುದ್ದಿಯನ್ನು ನಿಮಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಮನೆಗೆ ನಟ ವಿನೋದ್ ರಾಜ್ ಅವರು ಭೇಟಿ ನೀಡಿದರು. ಮತ್ತು ಹೀಗೆ ಭೇಟಿ ನೀಡಿದ ನಂತರ ರೇಣುಕಾಸ್ವಾಮಿ ತಂದೆ, ತಾಯಿ, ಪತ್ನಿ ಇವರೆಲ್ಲರೂ ಕೂಡ ಸಾಂತ್ವನ ಕೂಡ ಹೇಳಿದರು. ಅಲ್ಲಿ ಏನಾಗಿದೆ, ನಿಜಕ್ಕೂ ಇದು ಕೇವಲ ಸಾಂತ್ವನದ ಮಾತು ಮಾತ್ರನಾ ಅಥವಾ ಇದು ಸಂಧಾನದ ಒಂದು ಪ್ರಯತ್ನನ ಅನ್ನುವಂಥ ಅನುಮಾನವೂ ಕೂಡ ಇರುವಂಥದ್ದು. ಅದರ ಬಗೆಗಿನ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.